ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಜಯಚಾಮರಾಜ ಒಡೆಯರ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಈ ಹಿಂದೆ ತರಗತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಏನು ಮಾಡಿದ್ದೆ, ಚರ್ಚೆಯನ್ನು ಮಾಡಿದ್ದೆ. ಇವರ ಒಂದು ಸಮೃದ್ಧವಾದಂಥ ಮೈಸೂರು ಸಂಸ್ಥಾನವನ್ನು ಅಭಿವೃದ್ಧಿಯನ್ನು ಪಡಿಸ್ತಾ ಹೋಗ್ತಾರೆ, ಮಾದರಿ ರಾಜ್ಯವನ್ನಾಗಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜರನ್ನು ಎಂತ ಕರಿತಪ್ಪ ಅಂದ್ರೆ ರಾಜಶ್ರೀ ಅಂತಂದು ಕರಿತಾ ಹೋಗ್ತಾರೆ. ಇದು ಇಂದಿನ ತರಗತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಇವತ್ತಿನ ತರಗತಿಯೊಳಗೆ ಜಯಚಾಮರಾಜ ಒಡೆಯರ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಈ ಜಯಚಾಮರಾಜ ಒಡೆಯರ ಒಂದು ಕಾಲಾವಧಿ ನೋಡಿದರೆ 1940ರಿಂದ 1950ರವರೆಗೆ ಇವರ ಒಂದು ಕಾಲಾವಧಿಯನ್ನು ನೋಡ್ತಾ ಹೋಗ್ತೀವಿ. ಇವರು ಕೃಷ್ಣರಾಜ ಒಡೆಯರ ನಂತರ ಸಿಂಹಾಸನವನ್ನೇರಿದಂಥ ಜಯಚಾಮರಾಜ ಒಡೆಯರು ಸಾಮಾನ್ಯ ಮತ್ತು ವಿಶೇಷ ಕಾಲೇಜುಗಳಲ್ಲಿ ಶಿಕ್ಷಣವನ್ನು ಪಡೆದು ವಿಶ್ವ ಪರ್ಯಟನೆ ಮಾಡಿ ಲೋಕಾನುಭವ ಪಡೆದವರಾಗಿರ್ತಾರೆ. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರದಲ್ಲಿ ಸಿಂಹಾಸನವನ್ನು ಯಾರು ಏರ್ತಾರಪ್ಪ ಅಂದ್ರೆ ಜಯಚಾಮರಾಜ ಒಡೆಯರು ಸಿಂಹಾಸನವನ್ನು ಏರ್ತಾ ಹೋಗ್ತಾರೆ. ಹಾಗಾಗಿ ಇವರು ಸಾಮಾನ್ಯ ಮತ್ತು ವಿಶೇಷ ಕಾಲೇಜುಗಳಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಶಿಕ್ಷಣವನ್ನು ಪಡೆದಂಥ ಇವರು ವಿಶ್ವವನ್ನು ಸುತ್ತಿ ಅಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಲೋಕಾನುಭವವನ್ನು ಪಡೆದಿರ್ತಾರೆ. ಹಾಗಾಗಿ ಮುಂದುವರೆದು ನೋಡ್ತಾ ಹೋಗ್ತೇವೆ. ಆ ಮಿರ್ಜಾ ಇಸ್ಮಾಯಿಲ್, ನ್ಯಾಪ್ತಿ ಮಾಧವರಾವ್ ಹಾಗೂ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರಂಥ ದಿವಾನರುಗಳ ಸೇವೆಯು ಇವರಿಗೆ ದೊರಕ್ತಾ ಹೋಗ್ತೈತಿ. ಮುಂದೆ ಜಯಚಾಮರಾಜರು ವಿದ್ವಾಂಸರಾಗಿರ್ತಾರೆ, ಸಂಗೀತ ತಜ್ಞರಾಗಿರ್ತಾರೆ, ವಾಗ್ಮಿಗಳಾಗಿರ್ತಾರೆ, ಸಾಹಿತ್ಯ ಕಲೆಗಳ ಒಂದು ಪೋಷಕರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಅನೇಕ ಗ್ರಂಥಗಳನ್ನು ರಚಿಸ್ತಾರೆ. ಅಲ್ಲದೆ ಭಕ್ತಿಗೀತೆಗಳನ್ನು ಕೂಡ ರಚನೆ ಮಾಡಿರೋದನ್ನು ಕಾಣ್ತಾ ಹೋಗ್ತೀವಿ. ಭಾರತದ ಸ್ವತಂತ್ರ ನಂತರ ಮೈಸೂರು ರಾಜ್ಯದ ರಾಜ ಪ್ರಮುಖರಾಗಿರೋದು ಜಯಚಾಮರಾಜರ ಒಡೆಯರನ್ನು ಕಾಣ್ತಾ ಹೋಗ್ತೀವಿ. ಇದು ಎಷ್ಟೇನಪ್ಪ ಅಂದ್ರೆ ಜಯಚಾಮರಾಜ ಒಡೆಯರ ಒಂದು ಮಾಹಿತಿ ಆಗ್ತೈತಿ. ಪ್ರಮುಖವಾಗಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಹೇಳಿದರೆ ಈ ಒಂದು ಒಡೆಯರ ಒಂದು ಕಾಲಾನುಕ್ರಮಣಕ್ಕೆ ಕೇಳ್ತಾ ಹೋಗ್ತಾರೆ. ಉಲ್ಟಾ ಕೊಡ್ತಾರೆ, ಸರಿಯಾದ ಒಂದು ಬರೀಬೇಕು ಅಂತ ಹೇಳ್ತಾರೆ. ಇಷ್ಟ ಮೊದಲಿಗೆ ಯಾರು ಬರ್ತಾ ಹೋಗ್ತಾರೆ, ಪ್ರಮುಖವಾಗಿ ರಾಜ ಒಡೆಯರು ಬರ್ತಾ ಹೋಗ್ತಾರೆ. ತದನಂತರದಲ್ಲಿ ಚಿಕ್ಕ ದೇವರಾಜ ಒಡೆಯರು ಬರ್ತಾ ಹೋಗ್ತಾರೆ. ತದನಂತರದಲ್ಲಿ ಚಾಮರಾಜೇಂದ್ರ ಒಡೆಯರು ಬರ್ತಾ ಹೋಗ್ತಾರೆ. ತದನಂತರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬರ್ತಾ ಹೋಗ್ತಾರೆ. ತದನಂತರದಲ್ಲಿ ಜಯಚಾಮರಾಜ ಒಡೆಯರು ಬರ್ತಾ ಹೋಗ್ತಾರೆ. ಯಾರು? ರಾಜ ಒಡೆಯರು, ಚಿಕ್ಕ ದೇವರಾಜ ಒಡೆಯರು, ಮತ್ತು ಚಾಮರಾಜೇಂದ್ರ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜಯಚಾಮರಾಜ ಒಡೆಯರು. ಇದಿಷ್ಟೇನಪ್ಪ ಅಂದ್ರೆ ಕಾಲಾನುಕ್ರಮಣಕ್ಕೆ ಅಲ್ಲಿ ಕೇಳ್ತಾ ಹೋಗ್ತಾರೆ. RCC-NJ ಅಂತ ನೆನಪಿಟ್ಕೊಳ್ರಿ. ಏನು ಮಾಡಬೇಕು, RCCನ ನಿನ್ನೆ ಹಾಕಿವಿ ಅಂತ ನೆನಪಿಟ್ಕೋಬೇಕು. ಇದಿಷ್ಟೇನಪ್ಪ ಅಂದ್ರೆ ಜಯಚಾಮರಾಜ ಒಡೆಯರ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತು ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.